ನಾನು ಮುಂಚೆ ನಿಮ್ಮನ್ನು ಈ ಥರ ನೋಡ್ರೇನು, ನೀವು ನೋಡಿದ್ರೆ ನಾನೇ ನೋಡ್ಕೊಂಡಿಲ್ಲ. ಸೊ ಹೆಂಗೆ ಅನಿಸ್ತಾ ಇದೆ ಹೊಸದಾಗಿ ನೋಡ್ಕೊಳ್ಳೋದಕ್ಕೆ ಈ ಥರ? ಮೊದಲನೇ ಎಲ್ರಿಗೂ ನಮಸ್ಕಾರ. ಅದೇ ಬರೀ ಚಪ್ಪಾಳೆ ವಿಷಯದಲ್ಲ ಬರ್ಬೋದು. ಈ ಸಿನಿಮಾ ಎಲ್ಲರಿಗೂ ಹೊಸದು ನನಗೆ, ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಟ್. ನನ್ನನ್ನು ಬ್ರ್ಯಾಟ್ ಹಾಕೊಂಡು ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅದೇ ಕೇಳಿದೆ, ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ, ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಫಸ್ಟು ಬ್ರ್ಯಾಟ್ ಅದೇ ಡಿಫ್ರೆಂಟ್ ನನಗೆ. ಅದಾದಮೇಲೆ ಹೇರ್ ಕಟ್ಟು, ಹೇರ್ ಸ್ಟೈಲು, ನನ್ನ ಗೆಟಪ್ಪು ಆ್ಯಂಡ್ ಇಡೀ ಸಿನಿಮಾ ಕತೆ, ಮ್ಯಾನರಿಸಮು ಪ್ರತಿಯೊಂದು. ಅಂದರೆ ಇದುವರೆಗೂ ಏನೂ ಆ ಥರ ಮಾಡೂ ಇಲ್ಲ, ಆ ಥರ ಕಾಣಿಸ್ಕೊಂಡು ಇಲ್ಲ, ಆ ಥರ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರ ತುಂಬ ವಿಭಿನ್ನವಾದ, ಈಗ ಸ್ಪೆಷಲ್ ನಮ್ಮ ಸಾಂಗ್ ನೋಡ್ಬೋದು, ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು, ಗೆಟಪ್ ಆಗ್ಬೋದು, ಅದು ಫುಲ್ ವಿಭಿನ್ನವಾಗಿದೆ. ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸು. ಸೊ ನಾನು ಮಜಾ ಮಾಡಿದ್ದೀನಿ. ಇಲ್ಲ ಗೊತ್ತಾಗ್ತದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಆ್ಯಕ್ಟ್, ಹುಡುಗಿ ಆ್ಯಕ್ಟ್, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡೋದು 4-5 ವರ್ಷ ಆಗೋಗಿತ್ತು. ಯಾವ ಫಿಲ್ಮ್ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಹೌದು ಆ್ಯಕ್ಚುಲಿ ಅಲ್ವಾ, ಸಡನ್ನಾಗಿ ಡ್ಯಾನ್ಸ್ ಇದೆ ಅಂತ ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಬರೀ ಜೋರಾಗಿದೆ. ಆ ಸ್ಟೆಪ್ಸ್ ನೋಡಿ ಇನ್ನೂ ಅವರೇ ಬರೋದು. ಖಂಡಿತವಾಗಿ ಎಲ್ಲಿ ನಮ್ಮ ಬಾಡುಗೆ ಮತ್ತು ನಮ್ಮ ಹಿಂದೂ ನಾಗರಾಜ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ ಇನ್ನೊಂದ್ಸಲಿ. ಅದ್ಭುತವಾದ ಸಾಂಗ್. ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು, ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು. ಸಾರ್ ಅವ್ರನ್ನೇ ಹಾಕೊಂಡು ಸಾರ್ ಅಂತ ಹೇಳಿದ್ರಂತೆ. ಅಲ್ಲ ಮಂಜು ಸರ್, ನೀವೇನು ಈಗ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ. ಆಮೇಲೆ ನಿಮ್ಮೊಂದು ದೊಡ್ಡ ಸಿನಿಮಾ, ಆ ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು, ಮೇಕಿಂಗ್ ಆಗ್ಬೋದು, ಅಂದರೆ ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮ್ ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಂಜು ಸರ್, ಡಾಕ್ಟರ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನಸು ಕಾಣಕ್ಕೆ ಸಾಧ್ಯ. ಇಲ್ಲ ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ, ಯಾವುದೋ ಒಂದು ಗ್ಲಿಮ್ಸಲ್ಲಿ ಅವರು ಕಾಣಿಸ್ಕೊತಾರೆ. ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದಿದೆ, ಪ್ರತೀತಿ ಇದೆ. ಈ ಪ್ರೊಡ್ಯೂಸರ್ ಬಂದು ಲಾಸ್ಟಲ್ಲಿ ಅವ್ರು ಹಿಂಗೆಲ್ಲ ಅಂದ್ಬಿಟ್ಟು ಹೋಗೋದು ಇದೆ. ಅದೆಲ್ಲ ಏನು ಮಾಡಿಲ್ಲ, ಅವ್ರು ಮಾಡಿಲ್ಲ, ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದು ಅಷ್ಟು. ಹೌದಾ? ಇಲ್ಲ ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡಿರೋ ಅಂತ ಅಂದ್ಕೊಂಡೆ, ಬಟ್ ಇರಲಿ. ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ದು ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಾಗಿದೆ ಈಗ ಕೌಸಲ್ಯ ಸುಬ್ರತ ರಾಮನ್. ಇದರಲ್ಲಿ ಯಾವ ಥರ ಮ್ಯಾಜಿಕ್ಕು, ಕಾಂಬಿನೇಷನ್ನು ಯಾವ ಥರ ಕ್ರಿಯೇಟ್ ಆಗಿದೆ? ಇಲ್ಲ, ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟರ್ಗಿಂತ ಡೈರೆಕ್ಟ್ರಿಂದಲೇ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲೋಕ್ಕೆ ಡೈರೆಕ್ಟ್ರೇ ಕಾರಣ. ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು, ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದಲೇ. ಸೊ ಎಂಟೈರ್ ಕ್ರೆಡಿಟ್ಸ್ ಅವರಿಗೆ ಸೇರಿಬಿಟ್ಟು ಕೌಸಲ್ಯ ಸುಬ್ರತ ಅನ್ನೋದು ನಮ್ಮದೇ. ಆ್ಯಕ್ಟ್ರನ್ನ ನಾವು ಎಲ್ಲ ಸಿನಿಮಾಗಳು ಮಾಡ್ತೀವಿ, ಬಟ್ ಅದರ ಬರೀಬೇಕು. ಸೊ ಬರೆಯೋ ತಾಕತ್ತು ಅವ್ರಿಗಿದೆ. ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಟ್ ಅದನ್ನು ಯೋಚನೆ ಮಾಡೋ ರೀತಿ, ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರೇ ಅದಕ್ಕೆ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಬೇಡ, ಅದನ್ನು ಬೇರೆ ಮಾಡ್ತೀನಿ ಅಂತಂದಲ್ಲ, ಅದು ಅವರ ಧೈರ್ಯ ಆ್ಯಂಡ್ ಅವ್ರಿಗೆ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ. ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ನನಗೆ ಹೇಳ್ತಿದ್ದು ಒಂದು ಡೆಫಿನೆಟ್ ಒಂದು ವಿಭಿನ್ನವಾದ ಒಂದು ಪ್ರಯತ್ನ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಯಿತು ಸಿನಿಮಾ. ಭಾಳ ನಾನು ಅದನ್ನೇ ಕೇಳತ್ತೀನಿ, ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಟ್ ಸಿನಿಮಾಯಿಂದ ಕೃಷ್ಣದಿಂದ ಏನು ಹೊಸದನ್ನು ನಿರೀಕ್ಷಿಸ್ಬೋದು? ಪ್ರತಿಯೊಂದು ಹೇಳಿದ್ನಲ್ಲ ನಿಮಗೆ, ನನ್ನ ಲುಕ್ಕಿಂದ ಹಿಡಿದು, ನನ್ನ ಮ್ಯಾನರಿಸಮ್ ಹಿಡಿದು, ಅದು ಹೇಳಿದ ಒಳ್ಳೆ ನೋಡಿದಾಗ ಕೃಷ್ಣನ ಈ ಸಿನಿಮಾ ನೋಡ್ಬೋದು. ನಾನು ಅಲ್ಲವೇ ಇಲ್ಲ, ಅದು ನಾನಲ್ಲ. ಸಿನಿಮಾ ಹೆಸರು ನಾನಲ್ಲ ಅಂತಲೇ ಇರಬೇಕಾಯ್ತು. ಶಶಾಂಕ್ ಸರ್ದು ಕತೆ, ಶಶಾಂಕ್ ಸರ್ದು ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೆಲ್ಲ ಗೊತ್ತಿಲ್ಲ ಬ್ರ್ಯಾಟ್. ಯಾಕೋ ತುಂಬ ಡೌಟ್ ಆಗ್ತದೆ ಸಿನಿಮಾ ನೋಡಿದ್ಮೇಲೆ ಅವ್ರದ್ದು ಸ್ಪೆಷಲ್ ಸಂದರ್ಶನ ಮಾಡಬೇಕು. ಯಾಕಂದರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈ ಮಾಡಿಸಿದ್ರೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ. ನೋಡೋಣ ಮುಂಬರುವ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನಾನು ಮಾತಾಡಿಸ್ತೀನಿ. ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟಾಬ್ಯುಲಸ್. ಸೊ ನಿಮ್ಮಿಬ್ಬರ ಜೋಡಿ, ಮನೀಷ್ ಅವರು ಕೂಡ ತುಂಬ ಕ್ಯೂಟಾಗಿ ಕಾಣ್ತಾರೆ. ಸೊ ನಿಮ್ಮಿಬ್ಬರ ಜೋಡಿ ಮೋಡಿ ಮಾಡಲಿ, ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಮುಂಚೆನೇ ಹೇಳ್ಬಿಡ್ತೀನಿ, ನಮ್ಮ ಮುದ್ದು ಹಿಟ್ ಆಗುತ್ತೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.